ಬಿಹಾರ ಫಲಿತಾಂಶದ ಬಹಳ ವಿಶಿಷ್ಟವಾದಂತ ಫಲಿತಾಂಶ ಅಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ದ್ವಿಶತಕದತ್ತ ದಾಪುಗಾಲಿಟ್ಟಿದೆ ಎನ್ಡಿಎ ಮೈತ್ರಿಕೂಟ. 190ರ ಗಡಿ ದಾಟಿ ಮುನ್ನುಗ್ತಾ ಇದೆ ಎನ್ಡಿಎ. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟದ ಐತಿಹಾಸಿಕ ಸಾಧನೆ. ಇದನ್ನ ಅತ್ಯಪರೂಪದ ಫಲಿತಾಂಶ ಅಂತ ಕರೆಯಬಹುದು. ಬಿಹಾರಕ್ಕೆ ಸಂಬಂಧಪಟ್ಟಂತೆ 190ರ ಗಡಿ ದಾಟ್ತಾ ಇದೆ. ಕ್ವಿಕ್ಲಿ ರಾಘವ್ ಶರ್ಮಾ, ಏನ್ ಅನಾಲಿಸಿಸ್ ಕೊಡ್ತೀರಿ ಈ ಕ್ಷಣದಲ್ಲಿ? ಈಗ 190ರ ಗಡಿಯಲ್ಲಿ ನಂಬರ್ ಕಾಣ್ತಾ ಇದೆ. ಇವಾಗ ನಾನು ಕೂಡ ಇದನ್ನು ಇಮ್ಯಾಜಿನ್ ಮಾಡಿರಲಿಲ್ಲ. ಬಿಹಾರಕ್ಕೆ ಹೋಗಿದ್ದೆ ನಾನು. ಬಿಹಾರದಲ್ಲಿ ಅನೇಕ ಜನರ ಜೊತೆ ಮಾತಾಡಿದ್ದೇನೆ. ಎನ್ ಡಿ ಎ ಬರುತ್ತೆ ಅನ್ನೋ ವಿಶ್ವಾಸ ನನಗಿತ್ತು, ಬಟ್ ನಾನು ಅದನ್ನು ಓಪನ್ ಆಗಿ ಹೇಳಲಿಲ್ಲ. ಯಾಕೆ ಜನರ ಪಲ್ಸ್ ಆ ರೀತಿಯಾಗಿ ಕಂಡು ಬಂದಿತ್ತು. ಕೆಲವು ಕಡೆ ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಜನರು ಸೇಫ್ ಫೀಲ್ ಆಗಿದ್ದಾರೆ. ಜನರಿಗೆ ನಿತೀಶ್ ಕುಮಾರ್ ಅವರೇ ಬೇಕು ಅಂತ ಹೇಳ್ತಿದ್ರು, ಮೋದಿ ಅವರು ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಬರ್ತಾ ಇದೆ. JSP ಜನಸುರಾಜ್ ಪಾರ್ಟಿ ಯಾವುದೇ ನಂಬರ್ ಓಪನ್ ಮಾಡುವಂಥ ಲಕ್ಷಣ ಈಗ ಕಾಣ್ತಿಲ್ಲ. ಆದರೆ ತೇಜಸ್ವಿ ಯಾದವ್ ಕಳೆದ ಚುನಾವಣೆಯ ಪರ್ಫಾರ್ಮೆನ್ಸ್ ರಿಟೈನ್ ಮಾಡ್ಬೋದು ಅಂತ ಅನ್ನೋ ಒಂದು ಅನಿಸಿತ್ತು. ಆದರೆ ಅದಕ್ಕಿಂತ ಬಹಳ ಕೆಟ್ಟದಾಗಿ ಅಂದರೆ ಫಲಿತಾಂಶ ಕಂಡು ಬರ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಮತ್ತೆ ಪುನಃ ಹೀನಮಾನವಾಗಿ ಹಿನ್ನಡೆಯನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ ಮೊದಲೇ RJDಗೆ ದೊಡ್ಡ ಬ್ಯಾಗೇಜ್ ಆಗಿತ್ತು. ಈಗ ಅತಿ ದೊಡ್ಡ ಬ್ಯಾಗೇಜ್ ಆಗಿ ಅಂದರೆ 60 ಸೀಟಲ್ಲಿ ಕಂಟೆಸ್ಟ್ ಮಾಡಿತ್ತು. 2 ನಂಬರ್ಸ್ ಬರುತ್ತೆ ಎಲ್ಲ ಗೊತ್ತಿಲ್ಲ, ಅದು ನೋಡ್ಬೇಕಾದ್ರೆ ನಾವೀಗ. ಒಟ್ಟಿನಲ್ಲಿ ಫಲಿತಾಂಶ ಮಾತ್ರ ಬಹಳ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ನಂಬರ್ಗಳು ಈಗ ಬರ್ತಾ ಇದೆ. ಕಾರಣ ಅದೇ, ಒಂದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಕಳೆದ ಬಾರಿಗಿಂತ ಡಬಲ್ ಆಗಿದೆ. ನಿತೀಶ್ ಕುಮಾರ್ ಪಾಪ್ಯುಲಾರಿಟಿಯನ್ನು ಡೌನ್ ಪ್ಲೇ ಮಾಡುವಂತ ಸ್ಟ್ರಾಟಜಿಯನ್ನ ಹಿಂದೆ ಬಿಜೆಪಿ ಮತ್ತೆ LJP ಅವರು ಅನುಸರಿಸಿದ್ರು ಹಿಂದಿನ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಬಿಜೆಪಿ, LJP, ನಿತೀಶ್ ಕುಮಾರ್ ಮೂರು ಕೂಡ ಒಂದು ಯೂನಿಟಿ ಆಫ್ ಸ್ಟ್ರೆಂತ್ ಅನ್ನು ತೋರಿಸಿದ್ದಾರೆ. ಆ ಮೂರು ವೋಟ್ ಬ್ಯಾಂಕ್ ಏನಿದೆ ಒಟ್ಟಾಗಿದೆ. ಹಾಗಾಗಿ ಬಿಜೆಪಿಗೆ ನಂಬರ್ ಬಂದಿದೆ ಅಂತ ಅನಿಸ್ತಾ ಇದೆ. ಅದಲ್ಲದೆ ಸೆಂಟ್ರಲ್ ಸ್ಕೀಮ್ ಇರ್ಬೋದು, ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು. ಬಿಹಾರ ಓವರಾಲ್ ಡೆವಲಪ್ಮೆಂಟ್ ಸಣ್ಣ ಮಟ್ಟದ ಸುಧಾರಣೆ ಅಂತೂ ಬಿಹಾರದಲ್ಲಿ ಕಾಣ್ತಾ ಇದೆ. ಸೊ ಅದೆಲ್ಲದಕ್ಕೆ ಜನ ಈ ಬಾರಿ ಮತ ಹಾಕಿದ್ದಾರೆ ಅಂತ ಕಾಣ್ತಾ ಇದೆ. ಉಳಿದಂತೆ ವೋಟ್ ಚೋರಿ ಆಗ್ಬೋದು, ಅದು ಯಾವುದು ಕೂಡ ಗ್ರೌಂಡಲ್ಲೂ ಕೂಡ ರಿಫ್ಲೆಕ್ಟ್ ಆಗಿರಲಿಲ್ಲ, ಮತಗಳಲ್ಲೂ ಕಾಣ್ತಾ ಇಲ್ಲ. ಹೀಗಾಗಿ ಮತ್ತೆ ಬಿಹಾರವನ್ನು ಅಭಿವೃದ್ಧಿಯತ್ತ ಕೊಂಡೋಗ್ಲಿಕ್ಕೆ ಜನರ ಆಯ್ಕೆ ಏನಿದೆ ಅದು ನಿತೀಶ್ ಕುಮಾರ್ ನೇತೃತ್ವದ NDA ಸರ್ಕಾರ ಅಂತಲೇ ಜನ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ವೋಟ್ ಹಾಕಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳೆಯರು NDAನ ಕೈ ಹಿಡಿದಿರೋದು ಇದರ ಲಕ್ಷಣ. ವಾಪಸ್ ಬರ್ತೀನಿ. ಬಿಹಾರದಲ್ಲಿ ಮಹಾಗಠಬಂಧನ್ ಹೇಳ ಹೆಸರಿಲ್ಲದಂತೆ ಹೋಗಿರೋದು. ರಾಹುಲ್ ಸಾರಥ್ಯದ ಮೈತ್ರಿಕೂಟಕ್ಕೆ ಮುಖಭಂಗ ಆಗಿದೆ. ಕಾಂಗ್ರೆಸ್ ಕೂಟವನ್ನ ಮಕಾಡೆ ಮಲಗಿಸಿದ್ದಾರೆ ಬಿಹಾರದ ಜನ. ಕೇವಲ 50 ಕ್ಷೇತ್ರಗಳಲ್ಲಿ ಮುನ್ನಡೆಗೂ ಪರದಾಟ, ಗೆಲುವಲ್ಲ ಮುನ್ನಡೆಗೂ ಪರದಾಟ. ಬಿಹಾರದಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಶಾಭಾವ ಇತ್ತು ಮಹಾಗಠಬಂಧನ್ಗೆ, ಆದರೆ ಇಷ್ಟು ಬೇಗ ಅವರ ಆಶಾಭಾವ ಕಮರಿ ಹೋಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ವೋ ಏನೋ. ಕೇವಲ 50 ಕ್ಷೇತ್ರಗಳಲ್ಲಿ ಲೀಡ್ ತಗೊಳ್ಳಕ್ಕೂ ಕೂಡ ಅವರು ಪರದಾಡ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಹುಲ್ ಸಾರಥ್ಯದ ಮೈತ್ರಿಕೂಟಕ್ಕೆ ಮುಖಭಂಗವಾಗಿದೆ. ಇನ್ನ NDA ಬರೋಬ್ಬರಿ 191 ಕ್ಷೇತ್ರ, ಮಹಾಗಠಬಂಧನ್ 49 ಕ್ಷೇತ್ರ. ಯಾವ ರೀತಿ ಸಂಖ್ಯಾಬಲವನ್ನು ನೀವು ಗಮನಿಸ್ತಾ ಇದ್ದೀರಿ. ಮೈತ್ರಿ ಪಕ್ಷಗಳಲ್ಲಿ ಬಹುಶಃ ಪ್ರಾದೇಶಿಕ ಪಾರ್ಟಿಗಳ ಕೆಮಿಸ್ಟ್ರಿಯೂ ಕೂಡ ಇಲ್ಲಿ ವರ್ಕೌಟ್ ಆಗಲಿಲ್ವಾ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ರಾಜಕೀಯ ಜೀವನದ ಸಂಧ್ಯಾ ಕಾಲದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ವಾಟ್ ಅ ಕಂಬ್ಯಾಕ್ ಅಂತ ಹೇಳ್ಬೋದು ನಾವು ಇದನ್ನ. ಯಾವ ಮಟ್ಟಿಗೆ ಕಂಬ್ಯಾಕ್ ಅವ್ರಿಗೆ. ಕಳೆದ ಸಾರಿಯ ಚುನಾವಣೆಯನ್ನ ಹೋಲಿಸಿಕೊಂಡ್ರೆ ಈ ಸಾರಿ ಮತ್ತೆ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಅವರು. ಬಿಹಾರ ಫಲಿತಾಂಶದಿಂದ ತೇಜಸ್ಸನ್ನೇ ಕಳ್ಕೊಂಡ್ರು. ತೇಜಸ್ವಿ ಯಾದವ್ ಮುಖದಿಂದ ನಗು ಮಾಯ. ಕೇವಲ 50 ಸ್ಥಾನಗಳಿಗೆ ಸೀಮಿತವಾಗುತ್ತಾ ಮಹಾಗಠಬಂಧನ್. ಒಂದಂಕಿ ಸ್ಥಾನವನ್ನ ಕಾಂಗ್ರೆಸ್ ದಾಟಲಿಲ್ಲ. ಬಿಹಾರದಲ್ಲಿ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾ ಹಾಗಿದ್ರೆ ಕಾಂಗ್ರೆಸ್, ಇವರ ಮಹಾಗಠಬಂಧನ್ ವೋಟ್ ಚೋರಿ ಏನೇನೋ ಯಾತ್ರೆ ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ತೇಜಸ್ವಿ ಯಾದವ್ ಅವರ ಅನೇಕ ಭರವಸೆಗಳು ಕೂಡ ವರ್ಕೌಟ್ ಆಗಲಿಲ್ಲ. ಯಾವ ರೀತಿ JDU ಇಲ್ಲಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಹಿಂದಿಯಲ್ಲಿ ಒಂದು ಕಹಾವತ್ ಇದೆ, ಭಗವಾನ್ ದೇನೆ ಕೆ ಲಿಯೆ ಶುರು ಕಿಯಾ ತೋ ಚಪ್ಪರ್ ಪಾರ್. ವೆಲ್ಕಮ್ ಬ್ಯಾಕ್.
ಬಿಹಾರ ಫಲಿತಾಂಶದ ಬಹಳ ವಿಶಿಷ್ಟವಾದಂತ ಫಲಿತಾಂಶ ಅಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ದ್ವಿಶತಕದತ್ತ ದಾಪುಗಾಲಿಟ್ಟಿದೆ ಎನ್ಡಿಎ ಮೈತ್ರಿಕೂಟ. 190 ಗಡಿ ದಾಟಿ ಮುನ್ನುಗ್ತಾ ಇದೆ ಎನ್ಡಿಎ. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟದ ಐತಿಹಾಸಿಕ ಸಾಧನೆ. ಇದನ್ನ ಅತ್ಯಪರೂಪದ ಫಲಿತಾಂಶ ಅಂತ ಕರೆಯಬಹುದು. ಬಿಹಾರಕ್ಕೆ ಸಂಬಂಧಪಟ್ಟಂತೆ 190 ಗಡಿ ದಾಟ್ತಾ ಇದೆ. ಕ್ವಿಕ್ಲಿ ರಾಘವ್ ಶರ್ಮಾ, ಏನ್ ಅನಾಲಿಸಿಸ್ ಕೊಡ್ತೀರಿ ಈ ಕ್ಷಣದಲ್ಲಿ? ಈಗ 190 ಗಡಿಯಲ್ಲಿ ನಂಬರ್ ಕಾಣ್ತಾ ಇದೆ. ಇವಾಗ ನಾನು ಕೂಡ ಇದನ್ನು ಇಮ್ಯಾಜಿನ್ ಮಾಡಿರಲಿಲ್ಲ. ಬಿಹಾರಕ್ಕೆ ಹೋಗಿದ್ದೆ ನಾನು. ಬಿಹಾರದಲ್ಲಿ ಅನೇಕ ಜನರ ಜೊತೆ ಮಾತಾಡಿದ್ದೇನೆ. ಎನ್ ಡಿ ಎ ಬರುತ್ತೆ ಅನ್ನೋ ವಿಶ್ವಾಸ ನನಗಿತ್ತು, ಬಟ್ ನಾನು ಅದನ್ನು ಓಪನ್ ಆಗಿ ಹೇಳಲಿಲ್ಲ. ಯಾಕೆ ಜನರ ಪಲ್ಸ್ ಆ ರೀತಿಯಾಗಿ ಕಂಡು ಬಂದಿತ್ತು. ಕೆಲವು ಕಡೆ ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಜನರು ಸೇಫ್ ಫೀಲ್ ಆಗಿದ್ದಾರೆ. ಜನರಿಗೆ ನಿತೀಶ್ ಕುಮಾರ್ ಅವರೇ ಬೇಕು ಅಂತ ಹೇಳ್ತಿದ್ರು, ಮೋದಿ ಅವರು ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಬರ್ತಾ ಇದೆ. JSP ಜನಸುರಾಜ್ ಪಾರ್ಟಿ ಯಾವುದೇ ನಂಬರ್ ಓಪನ್ ಮಾಡುವಂಥ ಲಕ್ಷಣ ಈಗ ಕಾಣ್ತಿಲ್ಲ. ಆದರೆ ತೇಜಸ್ವಿ ಯಾದವ್ ಕಳೆದ ಚುನಾವಣೆಯ ಪರ್ಫಾರ್ಮೆನ್ಸ್ ರಿಟೈನ್ ಮಾಡ್ಬೋದು ಅಂತ ಅನ್ನೋ ಒಂದು ಅನಿಸಿತ್ತು. ಆದರೆ ಅದಕ್ಕಿಂತ ಬಹಳ ಕೆಟ್ಟದಾಗಿ ಅಂದರೆ ಫಲಿತಾಂಶ ಕಂಡು ಬರ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಮತ್ತೆ ಪುನಃ ಹೀನಮಾನವಾಗಿ ಹಿನ್ನಡೆಯನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ ಮೊದಲೇ RJDಗೆ ದೊಡ್ಡ ಬ್ಯಾಗೇಜ್ ಆಗಿತ್ತು, ಈಗ ಅತಿ ದೊಡ್ಡ ಬ್ಯಾಗೇಜ್ ಆಗಿ ಅಂದರೆ 60 ಸೀಟಲ್ಲಿ ಕಂಟೆಸ್ಟ್ ಮಾಡಿತ್ತು. 2 ನಂಬರ್ಸ್ ಬರುತ್ತೆ ಎಲ್ಲ ಗೊತ್ತಿಲ್ಲ, ಅದು ನೋಡ್ಬೇಕಾದ್ರೆ ನಾವೀಗ. ಒಟ್ಟಿನಲ್ಲಿ ಫಲಿತಾಂಶ ಮಾತ್ರ ಬಹಳ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ನಂಬರ್ಗಳು ಈಗ ಬರ್ತಾ ಇದೆ. ಕಾರಣ ಅದೇ, ಒಂದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಕಳೆದ ಬಾರಿಗಿಂತ ಡಬಲ್ ಆಗಿದೆ. ನಿತೀಶ್ ಕುಮಾರ್ ಪಾಪ್ಯುಲಾರಿಟಿಯನ್ನು ಡೌನ್ ಪ್ಲೇ ಮಾಡುವಂತ ಸ್ಟ್ರಾಟಜಿಯನ್ನ ಹಿಂದೆ ಬಿಜೆಪಿ ಮತ್ತೆ LJP ಅವರು ಅನುಸರಿಸಿದ್ರು ಹಿಂದಿನ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಬಿಜೆಪಿ, LJP, ನಿತೀಶ್ ಕುಮಾರ್ ಮೂರು ಕೂಡ ಒಂದು ಯೂನಿಟಿ ಆಫ್ ಸ್ಟ್ರೆಂತ್ ಅನ್ನು ತೋರಿಸಿದ್ದಾರೆ. ಆ ಮೂರು ವೋಟ್ ಬ್ಯಾಂಕ್ ಏನಿದೆ ಒಟ್ಟಾಗಿದೆ. ಹಾಗಾಗಿ ಬಿಜೆಪಿಗೆ ನಂಬರ್ ಬಂದಿದೆ ಅಂತ ಅನಿಸ್ತಾ ಇದೆ. ಅದಲ್ಲದೆ ಸೆಂಟ್ರಲ್ ಸ್ಕೀಮ್ ಇರ್ಬೋದು, ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು. ಬಿಹಾರ ಓವರಾಲ್ ಡೆವಲಪ್ಮೆಂಟ್ ಸಣ್ಣ ಮಟ್ಟದ ಸುಧಾರಣೆ ಅಂತೂ ಬಿಹಾರದಲ್ಲಿ ಕಾಣ್ತಾ ಇದೆ. ಸೊ ಅದೆಲ್ಲದಕ್ಕೆ ಜನ ಈ ಬಾರಿ ಮತ ಹಾಕಿದ್ದಾರೆ ಅಂತ ಕಾಣ್ತಾ ಇದೆ. ಉಳಿದಂತೆ ವೋಟ್ ಚೋರಿ ಆಗ್ಬೋದು, ಅದು ಯಾವುದು ಕೂಡ ಗ್ರೌಂಡಲ್ಲೂ ಕೂಡ ರಿಫ್ಲೆಕ್ಟ್ ಆಗಿರಲಿಲ್ಲ, ಮತಗಳಲ್ಲೂ ಕಾಣ್ತಾ ಇಲ್ಲ. ಹೀಗಾಗಿ ಮತ್ತೆ ಬಿಹಾರವನ್ನು ಅಭಿವೃದ್ಧಿಯತ್ತ ಕೊಂಡೋಗ್ಲಿಕ್ಕೆ ಜನರ ಆಯ್ಕೆ ಏನಿದೆ ಅದು ನಿತೀಶ್ ಕುಮಾರ್ ನೇತೃತ್ವದ NDA ಸರ್ಕಾರ ಅಂತಲೇ ಜನ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ವೋಟ್ ಹಾಕಿದ್ದಾರೆ ಅಂತ ಅನಿಸ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳೆಯರು NDA ಕೈ ಹಿಡಿದಿರೋದು ಇದರ ಲಕ್ಷಣ. ವಾಪಸ್ ಬರ್ತೀನಿ. ಬಿಹಾರದಲ್ಲಿ ಮಹಾಗಠಬಂಧನ್ ಹೇಳ ಹೆಸರಿಲ್ಲದಂತೆ ಹೋಗಿರೋದು ರಾಹುಲ್ ಸಾರಥ್ಯದ ಮೈತ್ರಿಕೂಟಕ್ಕೆ ಮುಖಭಂಗ ಆಗಿದೆ. ಕಾಂಗ್ರೆಸ್ ಕೂಟವನ್ನ ಮಕಾಡೆ ಮಲಗಿಸಿದ್ದಾರೆ ಬಿಹಾರದ ಜನ. ಕೇವಲ 50 ಕ್ಷೇತ್ರಗಳಲ್ಲಿ ಮುನ್ನಡೆಗೂ ಪರದಾಟ, ಗೆಲುವಲ್ಲ ಮುನ್ನಡೆಗೂ ಪರದಾಟ. ಬಿಹಾರದಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಶಾಭಾವ ಇತ್ತು ಮಹಾಗಠಬಂಧನ್ಗೆ, ಆದರೆ ಇಷ್ಟು ಬೇಗ ಅವರ ಆಶಾಭಾವ ಕಮರಿ ಹೋಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ.